KV Mahadev, traditional Ayurveda, Ashtanga Yoga, acupuncture, acupressure, Panchakarma, physiotherapist, dietitian. So Dr. KV Mahadev, also yoga guru, BMS Women's College. ಸೊ ನೋಡಿ ಯಜಮಾನ್ರೆ, ತಮ್ದು ಯಾವ ಊರು ಅಂತ ಹೇಳಿದ್ರಿ? ನಿಮ್ದು ಈ ಊರು ಯಾವುದು? ನಿಮ್ಮೂರು ನಿಮ್ಗೆ ಗೊತ್ತಿಲ್ವಾ ಯಾವ್ದು ಅಂತ ಹೇಳಿ? ಯಾದವಗಿರಿ, ದೇವದುರ್ಗ. ಯಾವ ಡಿಸ್ಟಿಕ್ ಅದು? ರಾಯಚೂರು ಡಿಸ್ಟಿಕ್. ರಾಯಚೂರು ಡಿಸ್ಟಿಕ್ ದೇವದುರ್ಗದಿಂದ ಬಂದಿದ್ದಾರೆ. ಸೊ ಇವರಿಗೆ ಇದು ಹರ್ಪಿಸ್ ಆಗಿದೆ. ಸೊ ನನಗೆ ಹರ್ಪಿಸ್ ಬಗ್ಗೆ ನನ್ನ ಹತ್ರ ಸುಮಾರು ಒಂದು 20-30 ವಿಡಿಯೋಗಳು ಇರ್ಬೋದು. ಅಂದರೆ ನಾನು ಇಂಟರ್ವ್ಯೂ ಮಾಡಿರೋ ಪೇಷೆಂಟ್ಗಳು ಒಂದು 20-30 ವಿಡಿಯೋಗಳಿದೆ. ನಮ್ಮ ಬೆಂಗಳೂರವ್ರಿಗಿನ್ನ ಔಟ್ ಆಫ್ ಸ್ಟೇಷನ್ ಅವರೇ ಜಾಸ್ತಿ ಟ್ರೀಟ್ಮೆಂಟ್ ತೊಗೊಂಡಿರೋದು. ಸುಮಾರು ಒಂದು 2000 ಪೇಷೆಂಟನ್ನು ಅಟೆಂಡ್ ಮಾಡೋದ್ರಲ್ಲಿ ಒಂದು 15-20 ವಿಡಿಯೋಗಳು ಇರ್ಬೋದು. ಹರ್ಪಿಸ್ ಯಾವ ರೀಸನ್ ಬರ್ತದೆ, ಸೊ ಅದಕ್ಕೆ ಹರ್ಪಿಸ್ನಲ್ಲಿ ಎಷ್ಟು ವೆರೈಟೀಸ್ ಇದೆ, ಅಂದರೆ ಟೈಪ್ ಆಫ್ ದಿ ವೆರೈಟೀಸ್ ಆಫ್ ದಿ ಹರ್ಪಿಸ್ಗೆ ಅದು ಬರುವಂತಹ ರೀಸನ್ನು, ಆ ವೈರಸ್ ಯಾಕೆ ಬರ್ತದೆ. ಸೊ ನೀವು ಈ ಮೂಢನಂಬಿಕೆಗಳೆಲ್ಲ ಅದನ್ನು ನೀವು ಬಿಲೀವ್ ಮಾಡಬಾರ್ದು. ಅದು ಸರ್ಪದ ಸಂಸ್ಕಾರದಿಂದ ಬಂದಿದೆ ಅಥವಾ ಸರ್ಪದೋಷದಿಂದ ಬಂದಿದೆ, ಯಾವುದೋ ಪಾಪದಿಂದ ಬಂದಿದೆ, ಇನ್ನೇನೋ ಆಗಿದೆ, ಈ ಥರದ್ದೆಲ್ಲ ಬಿಲೀವ್ ಮಾಡಬೇಡಿ. ಸೊ ಯಾಕೆಂದರೆ ಅವ್ರ ಮಗ ಪಾಪ ಡ್ಯೂಟಿಗೆ ಹೋಗ್ಬೇಕು, ಅವ್ರು ಪೊಲೀಸ್ನವರು. ಸೊ ಹಾಗಾಗಿ ನಾನು ಬೇಗ ಮುಗಿಸ್ತಾ ಇದ್ದೀನಿ, ನಾನು ಇನ್ಡೆಪ್ತ್ ಆಗಿ ಹೇಳ್ತಾ ಇಲ್ಲ. ಈ ಥರ ಮೂಢನಂಬಿಕೆಗೆಲ್ಲ ಹೋಗಬೇಡಿ. ಇದು ಒಂದು ವೈರಸ್ಸಿಂದ ಬರುವಂತಹದ್ದು ಈ ಹರ್ಪಿಸ್ ಅನ್ನುವಂತಹದ್ದು. ಇದನ್ನ ತುಂಬ ಕ್ರಾನಿಕ್ ಡಿಸೀಸ್ ಆಗೋ ತನಕ ವೆಯ್ಟ್ ಮಾಡಬೇಡಿ. ನೀವು ಅಲ್ಲಿ ಇವರು ಎಲ್ಲೇ ತೋರಿಸಿದ್ರೆ ಯಜಮಾನ್ ತಾವು? ಆಮೇಲೆ ಬೆಂಗಳೂರಲ್ಲಿ ತೋರಿಸಿದ್ರಾ? ನಾನು ನಿಮ್ದು ರಿಪೋರ್ಟ್ ಎಲ್ಲ ನೋಡಿದೆ. ಇವರು ಒಂದು 4-5 ಕಡೆ ತೋರಿಸ್ಬೇಕು, ಒಂದು 4 ಟೈಮ್ ಅಲ್ವಾ, ಒಂದು 4-5 ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಾರೆ. ಬಟ್ ಒಂದು 2 ಮಂತ್ಸ್ ಆಯ್ತು, 2 ತಿಂಗಳಾಯ್ತಾ? 2 ತಿಂಗಳಿಂದ ಪಾಪ ಅವರು ಸಫರ್ ಮಾಡ್ತಾ ಇದ್ರು. ಒಂದು ಲಾಸ್ಟ್ ಒಂದು 10 ಡೇಸ್ ಆಗೋ ಪಾಪ ಅವರು ಯೂಟ್ಯೂಬ್ನಲ್ಲೇ ನೋಡಿ ಬಂದಿದ್ರು. ಸೊ ನಾನು ಹಾಸ್ಪಿಟಲ್ಗೆಲ್ಲ ಬರೋಕ್ಕೆ ಕೇಳಿದ್ರೆ, ಇವಾಗ ನಾನೆಲ್ಲ ಕನ್ಸಲ್ಟ್ ಮಾಡ್ತೀನಿ ಡಾಕ್ಟರ್ ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ, ಇಲ್ಲಿಗೆ ಬಂದರೆ ಅವ್ರು ಮ್ಯಾಕ್ಸಿಮಮ್ ಒಂದು 3 to 4 ಅವರ್ಸ್ ವೆಯ್ಟ್ ಮಾಡಬೇಕು, ಮತ್ತು ಕನ್ಸಲ್ಟೇಷನ್ ಎಲ್ಲ ಜಾಸ್ತಿ ಆಗ್ತದೆ. ಮತ್ತು ನಾನು ಅಲ್ಲಿ ಇವ್ರಿಗೆ ಇಂಗ್ಲೀಷ್ ಮೆಡಿಸಿನ್ಸೇ ಕೊಡಬೇಕಾಗ್ತದೆ. ಸೊ ನಂದು ಏನಿದೆ ಟ್ರೆಡಿಷನಲ್ ಮೆಡಿಸಿನ್ಸ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಮನೆಗೆ ನಮ್ಮ ಕ್ಲಿನಿಕ್ಗೆ ಬರೋಕ್ಕೆ ಹೇಳಿದೆ. ಇಲ್ಲೇ ಬಂದಿದ್ದಾರೆ, ತಗೊಂಡು ಹೋಗಿದ್ದಾರೆ. ಇವಾಗ ನಿಮಗೆ ಉರಿ ಎಲ್ಲ ಕಡಿಮೆ ಆಗಿದೆಯಾ? ಜೋರಾಗಿ ಹೇಳಿ, ಅಲ್ಲಿ ಕೇಳಿಸ್ಬೇಕು. ಉರಿ ಕಡಿಮೆ ಆಗಿದೆಯಾ ಇಲ್ವಾ? ಅಲ್ಲಿ ನೋಡಿ ಹೇಳಿ. ನೋವು ಬ್ಯಾನೆ ಎಲ್ಲಿದೆ? ಇದ್ರದ್ದು ನರ ಹೇಳಿದ ಬ್ಯಾನೆ. ಉರಿತಾ ಇತ್ತಲ್ಲ, ಅದೆಲ್ಲ ಕಡಿಮೆ ಆಗಿದೆಯಾ? ತೆಗಲಿದ್ರೆ ಅದಕ್ಕೆ ಹೇಳಿದ್ದು ನಿಮ್ಗೆ ಈ ತರ ಶರ್ಟ್ಗಳೆಲ್ಲ ಹಾಕಬಾರ್ದು, ಇದರಲ್ಲಿ ಜಾಸ್ತಿ ಆಗ್ತದೆ. ಕಾಟನ್ ಬಟ್ಟೆನ ಅಥವಾ ಕಾಟನ್ ಶರ್ಟ್ ಇದೆ ಊರ್ ಕಡೆ ಎಲ್ಲ ಹಾಕತ್ತೀರಿ ನೀವು, ಹತ್ತಿ ಬಟ್ಟೆ ಹಾಕೊಳ್ಳಿ, ಸ್ವಲ್ಪ ಯಾವ್ದು ಹಾಕೊಳ್ಳಿ. ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ. ಪಚ್ಚಕರ್ಪೂರ ಹಾಕ್ತಿದ್ರು ಪರವಾಗಿಲ್ಲ. ನೆಕ್ಸ್ಟ್ ಇವಾಗ ಬರೀ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಸಾಕು, ಬೇರೆ ಇನ್ನೇನು ಬೇಡ. ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ, ಇದ್ರೆ ಕರ್ಪೂರ ಅದಕ್ಕೆ ಹ್ಯಾಡ್ ಮಾಡ್ಕೊಂಡು ಪಚ್ಚಕರ್ಪೂರ ಹಚ್ಚಿ, ಇಲ್ಲಾಂದ್ರೆ ಬರೀ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ. ಕೊಟ್ಟರು ಮೆಡಿಸಿನ್ಸ್ ಜೊತೆ ನಾನು ಹೇಳಿದ್ದೀನಿ ಪಥ್ಯ. ನೀವು ಪಥ್ಯ ಎಷ್ಟು ದಿವಸ ಫಾಲೋ ಮಾಡಿಲ್ಲ. ನೀವು ಪಥ್ಯ ಫಾಲೋ ಮಾಡಿದರೆ ಆ ನರದ ಏನು ಹೊಡಿತಾ ಇದೆ ಅದು ಕಡಿಮೆ ಆಗ್ತಿತ್ತು. ಹೇಳಿದ್ದೀನಿ, ಎಳ್ನೀರು ಕುಡಿಬೇಕು, ಚೆನ್ನಾಗಿ ನೀರನ್ನು ಚೆನ್ನಾಗಿ ಕುಡೀರಿ, ಸೌತೆಕಾಯಿ ತಿನ್ನಿ, ಮತ್ತು ನಿಮಗೆ ಗಂಜಿಗಳು ಕುಡಿಬೇಕು. ರೊಟ್ಟಿ ಉಣ್ಣುವಂಗಿಲ್ಲ, ಮಾಂಸ ಉಣ್ಣುವಂಗಿಲ್ಲ, ಖಾರ ಜಾಸ್ತಿ ಉಣ್ಣಂಗಿಲ್ಲ, ಉಪ್ಪು ಹುಳಿ ಖಾರ ಅವಾಯ್ಡ್ ಮಾಡಿ, ಸ್ವಲ್ಪ ನೀರು ಚೆನ್ನಾಗಿ ಕುಡೀರಿ, ರೆಸ್ಟ್ ಮಾಡಿ. ಮತ್ತೆ ನೀವು ಬರುವ ಅವಶ್ಯಕತೆ ಏನಿಲ್ಲ. ಸೊ ಹೆಸರು ಹೇಳಲಿಲ್ಲ ನಿಮ್ದು? ಬಾಲಯ್ಯ. ಸೊ ಯಾಕೆಂದ್ರೆ ಪಾಪ ಅವರು ಮಾಲಪ್ಪ ಅವ್ರು ತುಂಬ ವೇಟ್ ಆಗಿ ಹೋಗಿದೆ. ನಾನು ಎಲ್ಲ 3 ಡೇಸಿಂದ ಔಟ್ ಆಫ್ ಸ್ಟೇಷನ್ ಹೋಗಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಸೊ ನಿಮ್ಗೆ ಏನಾದರೂ ಈ ಥರದ್ದು ಸರ್ಪಸುತ್ತು ಅಂದರೆ ಮೀನ್ಸ್ ಹರ್ಪಿಸ್ ಏನಾದರೂ ಆದರೆ ಐ ವಿಲ್ ರಿಕ್ವೆಸ್ಟ್ ಫಾರ್ ಯು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೆಲ್ಲೋ ಹೋಗಿ ತೋರಿಸ್ಕೊಂಡು ತುಂಬ ಅದನ್ನು ಕ್ರಾನಿಕ್ ಡಿಸೀಸ್ ಮಾಡಿಕೊಂಡು ಹರ್ಪಿಸು ಸೈಡ್ ಎಫೆಕ್ಟ್ ಎಲ್ಲ ಬೇರೆ ಬೇರೆ ವಿಡಿಯೋಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೇಷೆಂಟನ್ನು ಕೂರಿಸ್ಕೊಂಡು ಪೇಷೆಂಟ್ ಹತ್ರ ಮಾತಾಡ್ಸಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ಲಿಂಕ್ ಕೊಟ್ಟಿರ್ತೀನಿ. ಹರ್ಪಿಸ್ ಸರ್ಪಸುತ್ತು ಹಾಗಿದ್ರೆ ದಯಮಾಡಿ ನೀವು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಪಲ್ಲಿ ಅದು ಫೋಟೋ ವಿಡಿಯೋ ಮಾಡಿ ಕಳಿಸಿ. ನೀವು ಡೈರೆಕ್ಟಾಗಿ ಇಲ್ಲಿ ಬರಬೇಡಿ. ಯಾವ್ಯಾವುದು ಸೋರಿಯಾಸಿಸು, ಎಕ್ಸಿಮಾ, ಅಲರ್ಜಿ, ಈ ಥರದ್ದೆಲ್ಲ ಆಗಿರ್ತದೆ. ಸೊ ಫೋಟೋ ಹೊಡೆದು ಕಳಿಸಿ, ಒಂದು ವಿಡಿಯೋ ಮಾಡಿ ಕಳಿಸಿ. ಮೊದಲು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕರ್ಕೊಂಡು ಬನ್ನಿ ಅಂದರೆ ನೀವು ಆಮೇಲೆ ನೀವು ಕರ್ಕೊಂಡು ಬನ್ನಿ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ 9945 123 126 ತ್ಯಾಗರಾಜನಗರ.